ಅಂತ ಇದ್ದಂಗಿದೆ. ಎಲ್ಲರೂ ಕೂಡ ಒಂದು ಮನೆ ಸುಸಜ್ಜಿತವಾಗಿ ನಡಿಬೇಕು ಅಂತಂತಂದರೆ ಇವತ್ತು ಹಿರಿಯರು ಹೈಕಮಾಂಡು MLAs ನಾವೆಲ್ಲರೂ ಕೂಡ ಚರ್ಚೆ ಮಾಡ್ಕೊಂಡು ಹೋದ್ನಪ್ಪ ಅಂದರೆ ಅದು ಖಂಡಿತ ಒಳ್ಳೆಯ ಒಂದು ಸೈನ್ ಆಗಿ ಮುಂದೆ ನಾವು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಎಲ್ಲ ಒಂದು ಏನು ಇವು ಕಮ್ಯುನಿಕೇಷನ್ ಗ್ಯಾಪ್ಸ್ ಇರ್ತವೆ ಅದು ಅವಾಯ್ಡ್ ಆಗಿ ಒಂದು ಸ್ಮೂತಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಜೊತೆಗೆ ಉಪಮುಖ್ಯಮಂತ್ರಿಗಳಿಗೂ ಜೊತೆಗೆ ಸಂಪುಟದ ಎಲ್ಲ ಸಚಿವರಿಗೂ ಶಾಸಕರಿಗೂ ಎಲ್ಲರೂ 140 ಜನ ಏನಿದ್ದೀವಿ ನಾವು ಒಂದು ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥದ್ದು ಆ ಥರ ನಾವು ಪ್ಲ್ಯಾನ್ ಮಾಡಲಿಕ್ಕೆ ಈಜಿ ಆಗ್ತದೆ. ಸರ್, ಈಗ BR ಪಾಟೀಲ್ ಅವರು, ರಾಜು ಕಾಗೆ ಅವರು ಬೇರೆಯವರೆಲ್ಲ ಓಪನ್ ಆಗಿ ಮಾತಾಡಿದ್ದಾರೆ. ನಿಮ್ಮ ಪಕ್ಷದ ಶಾಸಕರೇ, ನಿಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಕಂಡು ಬರ್ತದನ, ಅಸಮಾಧಾನ ಇದೆನಾ ಅಂತ? ಏನೇನು ಅಸಮಾಧಾನ ಇಲ್ಲ ನೋಡ್ರಿ. ಒಂದು ಯಾವುದೇ ಒಳ್ಳೆ ಆಡಳಿತ ಆಗಬೇಕಾಗಿದ್ನಪ್ಪ ಅಂದರೆ ಕೆಲವೊಂದು ಗಮನಕ್ಕೆ ಬಂದಿರೋ ತಿಳಿಸ್ಬೇಕಾಗಿದೆ, ಅದು ತಿಳಿಸತಕ್ಕಂಥದ್ದು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಮೊದಲು ಕೂಡ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಅದನ್ನು ಸರಿ ಮಾಡ್ಕೊಂಡು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದೀವಿ, ಅದು ಮಾಡ್ತಾರೆ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಏನು ಸಲಹೆಗಳು ಕೊಟ್ಟಿದ್ದಾರೆ ಆಮೇಲೆ ಕೇಳಿದ್ದಾರೆ, ಅದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಜನಕ್ಕೆ ಏನು ಆಡಳಿತ ಕೊಡಬೇಕಾದ್ರೆ ಅದನ್ನು ಕೊಡ್ತೀವಿ ನಾವೆಲ್ಲ. 5 ವರ್ಷ ಸುಭದ್ರವಾಗಿರ್ತದೆ ಸರ್? ಖಂಡಿತವಾಗ್ಲೂ ಬರ್ದಿಟ್ಟ 200%. ನಮ್ಮ ಸರ್ಕಾರ ಏನು ಜನ ನಮಗೆ ಕೊಟ್ಟಿದ್ದಾರೆ, ಜನಪರವಾಗಿ, ಜನದ ಭವಿಷ್ಯದ ಪರವಾಗಿ ನಾವು ಸುಭದ್ರವಾದ ಒಂದು ಸರ್ಕಾರವನ್ನು 5 ವರ್ಷ ಕಾಡ್ತೇವೆ. ಮತ್ತೆ 2028 ಕೂಡ ನಮ್ಮದೇ ಸರ್ಕಾರ. ಸರ್, ವಿಜಯೇಂದ್ರ ಅವರು ಮತ್ತು ಸಿದ್ದರಾಮಯ್ಯ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಯತ್ನಾಳ್ ಅವರು ಹೇಳ್ತಾರೆ. ನಮ್ಮ ಜೀವನದಲ್ಲಿ ಯಾವುದು ಒಳ ಒಪ್ಪಂದ ಎಲ್ಲ ನಮ್ಮದೆಲ್ಲ ಕೂಡ ಒಳ ಒಪ್ಪಂದ ಏನಿಲ್ಲ. ಅವ್ರ ಜೀವಮಾನದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ರಾಜಕೀಯ ಜೀವನದಲ್ಲಿ ಯಾವುದೇ ಒಳ ಒಪ್ಪಂದ ಎಲ್ಲ ವೇದಿಕೆನಲ್ಲಿ ಕೂಡ ಹೇಳಿದ್ದಾರೆ. ಏನಿದ್ರು ಜನರ ಪ್ರೀತಿ ಅಭಿಮಾನಕ್ಕೆ ವಿಶ್ವಾಸಕ್ಕೆ ತಕ್ಕಂಡು ಜನರಿಗೆ ಭವಿಷ್ಯ ತಕ್ಕಂಡು ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊದಲನೇ ದೇವರಾಜ ಅರಸರ್ ಆದಮೇಲೆ 2ನೇ ದೇವರಾಜ ಅರಸರಾಗಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರೆ ಸರ್? ಅಲ್ಲ, ಖಂಡಿತವಾಗ್ಲೂ ಈಗ ಮುಂದಿನ ದಿನದಲ್ಲಿ ಎಲ್ಲ ಹೈಕಮಾಂಡ್ ಎಲ್ಲ ನಿಂತ್ಕೊಂಡು ಈಗ ಜನ ಏನು ನಮಗೆ ಕೊಟ್ಟಿದ್ದಾರೆ ಅದ್ರ ಪರವಾಗಿ ನಾವು ಆಡಳಿತವನ್ನು ನಾವು ಮಾಡ್ತೇವೆ.